ಧಾರವಾಡದಲ್ಲೂ ಜನಿವಾರಕ್ಕೆ ಕತ್ತರಿ ತಡವಾಗಿ ಬೆಳಕಿಗೆ ಬಂದ ಪ್ರಕರಣ. ಇತ್ತೀಚೆಗೆ ಶಿವಮೊಗ್ಗ ಹಾಗೂ ಬೀದರ್ನಲ್ಲಿ ಜನಿವಾರ ಕತ್ತರಿಸಿದ ಪ್ರಕರಣದಂತೆಯೇ ವಿದ್ಯಾಕಾಶಿ ಧಾರವಾಡದಲ್ಲೂ ಜನಿವಾರಕ್ಕೆ ಕತ್ತರಿ ಹಾಕಿದ್ದು ಈಗ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಧಾರವಾಡದ ಹುರ್ಕಡ್ಲಿ ಕಾಲೇಜಿನ ಸಿಇಟಿ ಪರೀಕ್ಷಾ ಕೇಂದ್ರ ತೆರೆಯಲಾಗಿತ್ತು. ಈ ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷೆ ಬರೆಯಲೆಂದು ಜೆಎಸ್ಎಸ್ ಕಾಲೇಜಿನ ನಂದನ್ ಏರಿ ಎಂಬ ವಿದ್ಯಾರ್ಥಿ ಬಂದಿದ್ದ. ಈತನ ಕೊರಳಲ್ಲಿದ್ದ ಜನಿವಾರ ಗಮನಿಸಿದ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರ ಪ್ರವೇಶಿಸುವ ಮುನ್ನ ಜನಿವಾರವನ್ನ ಕತ್ತರಿಸಿ ಆತನ ಕೈಗೆ ಕೊಟ್ಟಿದ್ದಲ್ಲದೆ ನಂತರ ಆತನನ್ನ ಪರೀಕ್ಷಾ ಕೇಂದ್ರದ ಒಳಗಡೆ ಬಿಟ್ಟಿದ್ದಾರೆ. ವಿದ್ಯಾರ್ಥಿ ತಾನು ಜನಿವಾರ ತೆಗೆದು ಬ್ಯಾಗ್ನಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂದು ವಿನಂತಿಸಿದರೂ ಕೇಳದ ಸಿಬ್ಬಂದಿ ಆ ಜನಿವಾರವನ್ನ ಕತ್ತರಿಸಿ ಆತನ ಕೈಗೆ ಕೊಟ್ಟಿರುವುದರ ಮೂಲಕ ವಿಕೃತಿ ಮನಸ್ಥಿತಿ ಪ್ರದರ್ಶಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿ ನಂದನ್ ಶಾಕ್ಗೆ ಒಳಗಾಗಿದ್ದಾನೆ. ಕತ್ತರಿಸಿದ ಜನಿವಾರವನ್ನ ವಿದ್ಯಾರ್ಥಿ ತನ್ನ ಬ್ಯಾಗ್ನಲ್ಲಿಯೇ ಇಟ್ಟುಕೊಂಡಿದ್ದ. 2 ದಿನದ ಬಳಿಕ ಆತನಿಗೆ ಮನೆಯವರು ಹೊಸ ಜನಿವಾರ ಹಾಕಿದ್ದಾರೆ. ಬೀದರ್, ಶಿವಮೊಗ್ಗದಲ್ಲಿ ನಡೆದ ಜನಿವಾರ ಗಲಾಟೆಯನ್ನ ನೋಡಿ ಕೊನೆಗೆ ನಂದನ್ ತನಗೂ ಆದ ಪರಿಸ್ಥಿತಿ ಬಗ್ಗೆ ತನ್ನ ತಂದೆಯ ಮುಂದೆ ಹೇಳಿದ್ದಾನೆ. ಅಲ್ಲಿಯವರೆಗೂ ಈ ಬಗ್ಗೆ ನಂದನ್ ಮನೆಯಲ್ಲಿ ಘಟನೆ ಕುರಿತು ಹೇಳಿರಲಿಲ್ಲ. ಈ ಘಟನೆ ಕುರಿತು ವಿದ್ಯಾರ್ಥಿ ನಂದನ್ ತಂದೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಿವಾರ ಕತ್ತರಿಸಿದ್ದಕ್ಕೆ ಶಾಕ್ಗೆ ಒಳಗಾದ ತನ್ನ ಮಗನಿಗೆ ಸರಿಯಾಗಿ ಪರೀಕ್ಷೆ ಕೂಡ ಬರೆಯಲು ಆಗಿಲ್ಲ ಎಂದು ವಿದ್ಯಾರ್ಥಿಯ ತಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗ, ಬೀದರ್ನಂತೆಯೇ ಧಾರವಾಡದಲ್ಲೂ ಜನಿವಾರಕ್ಕೆ ಕತ್ತರಿ ಹಾಕಿದ ವಿಷಯ ಇದೀಗ ಸದ್ದು ಮಾಡಿದೆ. ಸಂತೋಷ್ ಮಿದಾರ್, NKS TV4 ನ್ಯೂಸ್, ಧಾರವಾಡ. ನಾನು ಕಲಿಯೋದು JSS RSH PU ಕಾಲೇಜಿನಲ್ಲಿ. ನಂದು CET ಎಕ್ಸಾಮ್ ಇತ್ತು ಒಂದು 3 ದಿವಸದಿಂದ. ಹುರ್ಕಡ್ಲಿ ಅಜ್ಜ ಗರ್ಲ್ಸ್ PU ಕಾಲೇಜಿನಲ್ಲಿತ್ತು. ಫಸ್ಟ್ ಎಕ್ಸಾಮ್ ದಿವಸ 16th ಏಪ್ರಿಲ್ ಫಸ್ಟ್ ಎಕ್ಸಾಮ್ ಇತ್ತು ನಂದು. ಫಿಸಿಕ್ಸ್ ಎಕ್ಸಾಮಿಗೆ ಹೊಂಟಿದ್ದೆ. ಅಲ್ಲೇ ಚೆಕಿಂಗ್ ಮಾಡೋಬೇಕಾರೆ ನನ್ನ ಜನಿವಾರ ಕಾಣ್ತವ್ರು ಪೊಲೀಸ್ ಆಫೀಸರಿಗೆ ಕಂಡ್ಮೇಲೆ ಅವ್ರೇನಂದ್ರು ಅದನ್ನು ತೆಗಿಬೇಕಾಗ್ತದೆ, ಅಲೋ ಮಾಡೋದಿಲ್ಲ ಒಳಗೆ ಎಕ್ಸಾಮ್ ಬರಲಿಕ್ಕೆ ಅಂತಂದರು. ನನಗೇನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ನನಗೆ ಎಕ್ಸಾಮ್ ಟೆನ್ಷನ್ ಇತ್ತು. ಅದಕ್ಕೆ ನಾನು ಅಲ್ಲೇ ಬೇರೆಯವ್ರಿದ್ರು, ಅವರಿಗೆ ಏನಂದೆ ಒಳಗೆ ಹೋಗಿ ನಾನು ಜನಿವಾರ ತೆಗೆದು ಬ್ಯಾಗ್ನ ಇಟ್ಕೊಂಡು ಬರ್ತೇನೆ ಅಂತಂದೆ. ಅವ್ರೇನಂದ್ರು ಅಷ್ಟು ಟೈಮ್ ಇಲ್ಲ ಈಗ, ಅದಕ್ಕೆ ನಾ ಜನಿವಾರ ಕಟ್ ಮಾಡಿಬಿಡ್ತೀನಿ, ಆಮೇಲೆ ಎಕ್ಸಾಮ್ ಬರಲಿಕ್ಕೆ ಹೋಗಿರಿ ಅಂತಂದ್ರು. ಆಮೇಲೆ ಏನು ಮಾಡಿದ್ರು? ಆಮೇಲೆ ಏನಿಲ್ಲ, ಅದು ಜನಿವಾರ ಕಟ್ ಮಾಡಿದ್ರು. ಅದು ನಾನೇ ಇಟ್ಕೊಂಡೆ. ನಾನೇ ನನ್ನ ಬ್ಯಾಗ್ನ ಇಟ್ಕೊಂಡು ನಾ ಎಕ್ಸಾಮ್ ಬರಲಿಕ್ಕೆ ಬಿಟ್ರಿ. ಹೌದು, ಅದೆಲ್ಲ ತಪ್ಪು. ಏನು ಅನಿಸ್ತು ನಿಮಗೆ? ನನಗಂತೂ ಎಕ್ಸಾಮ್ ಬರೋ ಕಾನ್ಫಿಡೆನ್ಸ್ ಸ್ಲೋ ಆಗ್ಬಿಡ್ತು. ಅಂದರೆ ಕಟ್ ಮಾಡಿದ ಬಗ್ಗೆ ವಿಚಾರ ಮಾಡ್ಕೋತಿಲ್ಲ ಕೂತೆ. ಅದಕ್ಕೆ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕಷ್ಟ ಆಗಲಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ನಂದನ್. ಓಕೆ. ತಡ್ರಿ ಸರ್. ಹುಡುಕಣ್ಣ ತಡ್ರಿ.